ತಾಲೂಕಿನ ಹಳೇಕುಪ್ಪದಲ್ಲಿ ಇವತ್ತು ಏನು ತಾಯಿ ಚೌಡೇಶ್ವರಿ ಮತ್ತು ಅಕ್ಕಮ್ಮ ಅಂತ ಏನೋ ಕರೀತಾರೆ, ಆ ತಾಯಿ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ನೀಡಿ ಆ ತಾಯಿ ಆಶೀರ್ವಾದ ಪಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಳೇಕುಪ್ಪದ ಎಲ್ಲ ಜನಗಳಿಗೂ ನನ್ನ ಒಂದು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಇವತ್ತು ಏನು ಬಹಳ ವಿಶೇಷವಾಗಿ ಹಳೇಕುಪ್ಪಕ್ಕೆ ಇವತ್ತು ಏನು ಚೌಡೇಶ್ವರಿ ತಾಯಿಯ ಒಂದು ಪ್ರತಿಷ್ಠಾಪನೆಯನ್ನ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀರಿ. ಆ ತಾಯಿ ಮೊದಲಿಗೆ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಮತ್ತೆ ಅದೇ ರೀತಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಹಾಗೂ ಪಕ್ಕದ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಆ ತಾಯಿ ಆಶೀರ್ವಾದ ಅವರಿಗೆಲ್ಲ ಸಿಗಲಿ. ಹಾಗಾಗಿ ಇವತ್ತು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ಆ ತಾಯಿಯ ಒಂದು ದರ್ಶನವನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗ್ರಾಮಸ್ಥರಿಗೆ ನನ್ನ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ, ಏನು ಆ ತಾಯಿ ಇವತ್ತು ನನಗೆ ಒಂದು ಭಾಗ್ಯವನ್ನ ನೋಡೋದಕ್ಕೆ, ಒಂದು ಆ ದೇವರ ಒಂದು ಪೂಜಾ ಕಾರ್ಯಕ್ರಮ ನೋಡ್ಲಿಕ್ಕೆ ಒಂದು ಭಾಗ್ಯವನ್ನ ಕಣಿಸಿದ್ದಾರೆ. ಮುಂದಿನ ದಿನ ನಿಮ್ಮೆಲ್ಲರ ಸಹಕಾರ ಹಿಂಗೆ ಇದ್ರೆ ಈ ಗ್ರಾಮ ಇರ್ಬೋದು, ಇಡೀ ತಾಲೂಕಿನೇ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ತಾಯಿ ಮುಂದೆ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಮುಂದಿನ ದಿನ ಎಲ್ಲ ನಿಮ್ಮ ಸಹಕಾರ ನನಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಆ ತಾಯಿ ಸನ್ನಿಧಿಯಲ್ಲಿ ಬೇಡ್ಕೊಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ದಿನ ನಾವು ಹೇಳ್ದಂಗೆ ನುಡಿದಂತೆ ನಡೆಯುವಂತ ಮನುಷ್ಯರು, ದಯವಿಟ್ಟು ಒಂದ್ಸರಿ ನಮ್ಗೆ ಅವಕಾಶ ಮಾಡಿಕೊಡಿ. ನಾನೇ ನಿಮ್ಮ ಸೇವಕನಾಗಿ ಕೆಲಸ ಮಾಡೋದಕ್ಕೆ 24 ಗಂಟೆನೂ ನಿಮ್ಮ ಜೊತೆಲಿ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಆ ತಾಯಿ ಮುಂದೆ ಹೇಳ್ತಾ ಇದ್ದೀನಿ. ನನಗೆ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗ್ರಾಮಸ್ಥರಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಚೌಡೇಶ್ವರಮ್ಮ ತಾಯಿ. ಹೇಳ್ತಾ, ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ಹಳೇಕುಪ್ಪ ಗ್ರಾಮದಲ್ಲಿ ಚೌಡೇಶ್ವರಮ್ಮ ದೇವಸ್ಥಾನದ ದೇವಿಯ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮವನ್ನ ಊರಿನ ಎಲ್ಲಾ ಒಂದು ಸಾರ್ವಜನಿಕ ಬಂಧುಗಳು ಬಹಳ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದಾರೆ. ಮೊದಲಿಗೆ ಈ ಗ್ರಾಮದ ಈ ದೇವಸ್ಥಾನದ ನಿರ್ಮಾಣದ ಕಾರ್ಯಕರ್ತರಾಗಿ ಸಹಕಾರ ನೀಡತಕ್ಕಂತ ಎಲ್ರಿಗೂ ಈ ಗ್ರಾಮದ ಎಲ್ಲಾ ಸಾರ್ವಜನಿಕ ಬಂಧುಗಳು ಆ ದೇವಿಯ ಒಂದು ಆಶೀರ್ವಾದ ನೀಡಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನ ಕೇಳ್ಕೊಳ್ತಾ, ಇವತ್ತು ತಮಗೆ ಗೊತ್ತು, ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಶಾಂಬಣ್ಣವರು ಸುಮಾರು 5 ವರ್ಷಗಳಿಂದ ಬೇರೆ ಬೇರೆ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಊರಿನ ಗ್ರಾಮಸ್ಥರು, ವಿಶೇಷವಾಗಿ ನಮ್ಮ ಮಣಿ, ಇನ್ನೊಬ್ಬ ಮಣಿ, ನಮ್ಮ ರಜನಿ, ಇವರೆಲ್ಲ ಸೇರ್ಕೊಂಡು, ನಮ್ಮ PT ಇವರೆಲ್ಲ ಸೇರ್ಕೊಂಡು ಈ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮಕ್ಕೆ ಸೀನಣ್ಣ ಇನ್ನೂ ಬೇರೆ ಬೇರೆ ಬಂದಿದ್ರು. ಅವರೆಲ್ಲ ಸೇರ್ಕೊಂಡು ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮಕ್ಕೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಅದಕ್ಕೆ ಅಣ್ಣ ಬಹಳ ಮನಸ್ಪೂರ್ವಕವಾಗಿ ಮಾಡಿಕೊಟ್ಟಿದ್ದಾರೆ. ಈ ಚೌಡೇಶ್ವರಿ ದೇವಿಯ ಒಂದು ಆಶೀರ್ವಾದ ಅಣ್ಣನ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನ ಮೊದಲಿಗೆ ಕೋರ್ಕೊಳ್ತಾ, ಇವತ್ತು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ನಮ್ಮ ಶಾಂಬಣ್ಣವರು ಈ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ನಿಂತ್ಕೋಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಅವ್ರ ಮುಂದೆ ನಿಂತ್ಕೊಳ್ತಕ್ಕಂಥದ್ದು 100% ಏನು ನಿಂತ್ಕೊಳ್ತಾರೆ. ಆ ನಿಂತ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಗ್ರಾಮಸ್ಥರ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಅಣ್ಣನ ಮೇಲೆ ಇದ್ದು, ಅವರನ್ನು ಒಂದ್ಸಲ MLA ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ತಾಲೂಕು, ಈ ಗ್ರಾಮ ಯಾವ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಒಂದು ದೊಡ್ಡ ಮನಸ್ಸು ಮಾಡಿ ಅಣ್ಣನ ಮೇಲೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ, ಆ ಚೌಡೇಶ್ವರಿ ದೇವಿಯ ಒಂದು ಆಶೀರ್ವಾದ ಅಣ್ಣನ ಮೇಲೆ ಇರುತ್ತೆ. ಚೌಡೇಶ್ವರಿ ದೇವಿಯ ಒಂದು ಆಶೀರ್ವಾದ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.